ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ತಿಂಡಿ ಏನಾದರೂ ವೆರೈಟಿಯಾಗಿ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ಎಗ್ ರೆಸಿಪೀಸು ತುಂಬಾನೇ ಇಷ್ಟ ಆಗುತ್ತೆ. ಸೊ ಎಗ್ಗಲ್ಲಿ ಯಾಕೆ ಏನಾದರೂ ಟ್ರೈ ಮಾಡಬಾರ್ದು ಅಂತ ಅನ್ಕೊಳ್ತಾ ಇದ್ದೆ. ಮಾಮೂಲಿ ಚಪಾತಿಗೆ ಎಗ್ ಬುರ್ಜಿ ಆಗಿರ್ಬೋದು ಅಥವಾ ಎಗ್ ಕರಿ, ಮೊಟ್ಟೆ ಸಾರು ಮಾಡ್ತಾರೆ. ಮೊಟ್ಟೆ ಸಾರು ನಾನು ಯಾವುದು ಟ್ರೈ ಮಾಡಿಲ್ಲ, ಒಂದಿನ ಅದನ್ನು ಟ್ರೈ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಎಗ್ ಬುರ್ಜಿ ನಾರ್ಮಲ್ ಆಗಿ ತಿಂತಾನೆ ಇರ್ತೀವಿ, ಹಾಗಾಗಿ ಇವತ್ತು ಎಗ್ ಕರಿಯನ್ನು ಟ್ರೈ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. 2-3 ಸಲ ಮಾಡಿದ್ದೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಆ ರೆಸಿಪಿಯನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ ಈ ರೆಸಿಪಿ ಕಾಮನ್ ಆಗಿರಬಹುದು, ಬಟ್ ಕೆಲವರಿಗೆ ವೆರೈಟಿ ಆಗಿ ಕೂಡ ಅನ್ನಿಸ್ಬೋದು. ಟ್ರೈ ಮಾಡೋಂಗಿದೆ, ಟ್ರೈ ಮಾಡಿ ಅಂದ್ಬಿಟ್ಟು ಆ ರೆಸಿಪಿನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಎಗ್ ಕರಿಯನ್ನು ಮಾಡೋದಕ್ಕೆ ಮೊಟ್ಟೆಯನ್ನು ಮೊದಲಿಗೆ ಬೇಯಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಮೊಟ್ಟೆನ ಬೇಯಕ್ಕೆ ಇಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಜನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು 8 ಮೊಟ್ಟೆ ಇಟ್ಟಿದ್ದೀನಿ. ಮೊಟ್ಟೆ ಬೇಯೋ ಅಷ್ಟರಲ್ಲಿ ಆನಿಯನನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಟೊಮೆಟೊವನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಮೊಟ್ಟೆ ಬೆಂದಿದೆ. ಈಗ ಅದನ್ನು ಸುಲಿದು ಇಟ್ಕೊಂಡಿದ್ದೀನಿ. ಸುಲಿದು ಇಟ್ಕೊಂಡಿರುವಂಥ ಮೊಟ್ಟೆನ ಈಗ ಹಾಫ್ ಆಗಿ ಕಟ್ ಮಾಡ್ಕೊಳ್ಬೇಕು. ಉಂಡೆ ಆಗಿ ಹಾಕಿದ್ರೂ ನಡೆಯುತ್ತೆ, ಬಟ್ ಉಪ್ಪು ಖಾರ ಚೆನ್ನಾಗಿ ಹತ್ತಿರಲ್ಲ ಅನ್ನೋ ಒಂದೇ ರೀಸನ್ಗೋಸ್ಕರ ನಾನು ಹಾಫ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿದಾಗ ನೀಟಾಗಿ ಮೊಟ್ಟೆ ಒಳಗಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೋಗಿರುತ್ತೆ. ಈಗ ಕಟ್ ಮಾಡಿರೋ ಎಗ್ಗನ್ನು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನೀಗ ಒಂದು ಪ್ಯಾನ್ ಅನ್ನು ತಗೊಂಡಿದ್ದೀನಿ. ಈ ಬಾಣಲಿ ಒಳಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಕಟ್ ಮಾಡಿರೋಂಥ ಎಗ್ಸನ್ನೆಲ್ಲನೂ ಈಗ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ನಿಮ್ಮ ಇಷ್ಟದ ಪ್ರಕಾರ ತಗೊಳ್ಳಿ, ಅಂದರೆ ನೀವು ಎಷ್ಟು ಎಗ್ಸನ್ನು ತಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕಟ್ ಮಾಡಿರೋಂಥ ಎಗ್ಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ದಿನಕ್ಕೆ 1 ಮೊಟ್ಟೆ ತಿನ್ನಬೇಕು ಅಂತ ಹೇಳ್ತಾರೆ, ಬಟ್ ಡೈಲಿ ತಿನ್ನೋದಕ್ಕಾಗೋದಿಲ್ಲ. ಯಾವಾಗಾರ ಒಂದ್ಸಲ ಈ ರೀತಿ ಡಿಫ್ರೆಂಟ್ ಆಗಿರೋ ಎಗ್ ರೆಸಿಪಿಯನ್ನು ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈಗ ಈ ಎಗ್ಸ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೆಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಬಾಣಲಿಗೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಏಲಕ್ಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ಹಸಿ ಮೆಣಸಿನ್ಕಾಯಿ ಹಾಗೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು. ಆಲ್ರೆಡಿ ಮನೆಯಲ್ಲಿ ಇದ್ದಿದ್ದರಿಂದ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಆಗಿ ಮಾಡ್ಕೊಳ್ಳೋಂಗಿದ್ರು ಕೂಡ ಓಕೆ. ಅದಕ್ಕೀಗ ಸ್ವಲ್ಪ ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲ, ಈ ಎಲ್ಲ ಮಸಾಲ ಪೌಡರ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಫಸ್ಟೇ ಪ್ರಿಪೇರ್ ಮಾಡಿಟ್ಕೊಂಡಿದ್ದಂಥ ಟೊಮೆಟೊ ಪೇಸ್ಟನ್ನು ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇಲ್ಲಿ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಇಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂದರೆ ನೀರಷ್ಟೇ ವ್ಯತ್ಯಾಸ ಆಗುತ್ತೆ. ನಿಮಗೆ ಗಟ್ಟಿ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಗ್ರೇವಿ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ಬೆಂದ ಮೇಲೆ ಅದಕ್ಕೆ ನಾವು ಬೇಯಿಸಿಟ್ಟಿದ್ದಂಥ ಎಗ್ಗನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನವನ್ನು ಉದುರಿಸಿ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಎಗ್ ಕರಿ ಈಗ ರೆಡಿ ಆಗತ್ತೆ. ಕರಿ ಅಂತೂ ತುಂಬಾನೇ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಸೊ ಟೇಸ್ಟ್ ಹೇಗಿದೆ ಅಂತ ಈಗ ನೋಡೋಣ. ಚಪಾತಿ ಜೊತೆ ತಿನ್ನಬೇಕು, ಬಟ್ ನನ್ನ ಮಗು ಚಿಕ್ಕೋದಾಗಿರೋದ್ರಿಂದ ನಾನು ಆಗಾಗ ಬ್ರೇಕ್ ತಗೊಳ್ತಾನೆ ಇದ್ದೆ. ಅದಕ್ಕೋಸ್ಕರ ಅಮ್ಮನೇ ಚಪಾತಿನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಬ್ಬರೇ ಮಾಡ್ತಾ ಇದ್ರು ಅಂತ ನಾನು ಕೂಡ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಈಗ ತಿಂಡಿ ತಿನ್ನುವಂತ ಟೈಮ್. ಚಪಾತಿಗೆ ನಮ್ಮ ಮನೆಯಲ್ಲಿ ಎಣ್ಣೆ ಹಾಕೋದಿಲ್ಲ, ಅದಕ್ಕೆ ಅದು ಸ್ವಲ್ಪ ಡ್ರೈ ಕಾಣಿಸ್ತಾ ಇದೆ. ಟೇಸ್ಟ್ ಅಂತೂ ನಿಜವಾಗ್ಲೂ ಸೂಪರ್ ಆಗಿತ್ತು. ನಾವೇನು ಇವತ್ತು ಸಂಡೇ ಅಂತ ಅನ್ಕೊಂಡು ಎಗ್ ಕರಿ ಚಪಾತಿ ಮಾಡ್ಕೊಂಡು ತಿಂತಾ ಇದ್ವಿ. ಸಡನ್ ಆಗಿ ಅಪ್ಪಾಜಿ ಕೊಲಿಗೊಬ್ರು ಮನೆಗೆ ಬಂದ್ರು. ಅವ್ರು ನೋಡಿದ್ರೆ ವೆಜ್ಜು. ಏನಪ್ಪ ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಚಪಾತಿ ಇತ್ತಲ್ಲ, ಅದಕ್ಕೆ ಅಮ್ಮ ಪಟಾಪಟ್ ಅಂತ ಚಟ್ನಿಯನ್ನ ಮಾಡ್ಬಿಟ್ಟು ಇವಾಗ ಅವರಿಗೆ ತಿಂಡಿ ಕೊಟ್ವಿ. ಮನೆಯವ್ರದ್ದೆಲ್ಲರದ್ದು ತಿಂಡಿ ಆಯ್ತು ಇವಾಗ. ಆದ್ರೆ ನಮ್ಮ ಮನೆಯಲ್ಲಿ ಇನ್ನೊಂದು ಪುಟಾಣಿ ಹೊಟ್ಟೆ ಇದೆ, ಅದಕ್ಕೂ ಕೂಡ ಬ್ರೇಕ್ಫಾಸ್ಟ್ ಏನಾದರೂ ಕೊಡ್ಬೇಕಲ್ವಾ. ಅದಕ್ಕೆ ನಾನಿವಾಗ ರಾಗಿ ಸರಿಯನ್ನ ಮಾಡ್ತಾ ಇದ್ದೀನಿ. ರಾಗಿ ಸರಿನೇ ಮಕ್ಕಳಿಗೆ ಯಾಕೆ ಕೊಡಬೇಕು ಅನ್ನೋದಾದ್ರೆ, ರಾಗಿ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲಿ ಮಕ್ಕಳಿಗೆ ಬೇಕಾದಂಥ ಕ್ಯಾಲ್ಶಿಯಂ, ಐರನ್, ಫೈಬರ್, ಪ್ರೋಟೀನ್, ವಿಟಮಿನ್ಸ್ ಎಲ್ಲವೂ ಇದ್ದು ಮಕ್ಕಳ ಬೆಳವಣಿಗೆಗೆ ತುಂಬಾನೇ ಸಹಾಯಕಾರಿ. ಹಾಗೆ ಇದು ತುಂಬಾನೇ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮಕ್ಕಳಿಗೆ. ಗ್ಲುಟನ್ ಫ್ರೀ ಆಗಿರೋದ್ರಿಂದ ಹೊಟ್ಟೆ ನೋವು, ಅಜೀರ್ಣ ಈ ರೀತಿ ಏನು ಕೂಡ ಆಗೋದಿಲ್ಲ. ರಾಗಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೂ ಕೂಡ ಮೊದಲಿಗೆ ಚಿಕ್ಕದಾಗಿ ಕೊಡಬೇಕು. ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ಡೈಜೆಸ್ಟ್ ಆಗೋದಕ್ಕೂ ಸುಲಭ ಆಗುತ್ತೆ.
ಹಾಗೆ ಇದು ಮಕ್ಕಳ ದೇಹಕ್ಕೆ ವಿಟಮಿನ್ ಸಿ ಕೂಡ ಪ್ರೊವೈಡ್ ಮಾಡುತ್ತೆ. ಇನ್ನು ತುಪ್ಪ ಹಾಕೋದ್ರಿಂದ ಅದು ಸೋರ್ಸ್ ಆಫ್ ಎನರ್ಜಿ ಮತ್ತೆ ಗುಡ್ ಫ್ಯಾಟ್, ಮಕ್ಕಳ ರ್ಯಾಪಿಡ್ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ಗೆ ತುಂಬಾನೇ ಸಹಾಯಕಾರಿ. ನನ್ನ ವ್ಲಾಗ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಮಗುಗೆ ವಿಟಮಿನ್ D3 ಡ್ರಾಪ್ಸ್ ಅನ್ನ ಕೊಡ್ತೀನಿ. ಮಾರ್ನಿಂಗ್ 1 ಟೈಮ್ 1 ml ಅನ್ನ ಕೊಡೋದಕ್ಕೆ ಹೇಳ್ತಾರೆ. ನಾವು ಮಗುವನ್ನ ಬಿಸಿಲಿಗೆ ಹಿಡಿತೀವಿ, ಹಾಲು ಕುಡಿತಾನೆ, ಯಾಕೆ ವಿಟಮಿನ್ D3 ಅನ್ನೋದಾದ್ರೆ ಎದೆ ಹಾಲು ಕುಡಿಯುವಂತ ಮಕ್ಕಳಿಗೆ ಮಾತ್ರನೇ ಇದನ್ನ ಕೊಡೋದಕ್ಕೆ ಹೇಳ್ತಾರೆ. ಯಾಕೆ ಅಂದ್ರೆ ಎದೆ ಹಾಲಿನಲ್ಲಿ ಮಕ್ಕಳಿಗೆ ಬೇಕಾಗುವಷ್ಟು ವಿಟಮಿನ್ ಡಿ ಇರೋದಿಲ್ಲ. ಹಾಗೆ ಇದು ಕ್ಯಾಲ್ಸಿಯಂ ಅನ್ನ ಅಬ್ಸರ್ವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಮಕ್ಕಳ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಮಸಲ್ ಡೆವಲಪ್ಮೆಂಟ್ಗೆ ಕೂಡ ಸಹಾಯ ಮಾಡುತ್ತೆ. ನಾನು 6 ತಿಂಗಳಿಗೆ ಸ್ಟಾಪ್ ಮಾಡಬೇಕು ಅನ್ಕೊಂಡೆ, ಬಟ್ ಡಾಕ್ಟರ್ 1 year ವರೆಗೂ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ನಾನು ಹೇಳ್ದೆ ನಾನು ನನ್ನ ಮಗುಗೆ ವಿಟಮಿನ್ D3 ಕೊಡ್ತೀನಿ ಅಂದ ಮಾತ್ರಕ್ಕೆ ನೀವು ಕೊಡಬೇಕು ಅಂತೇನಿಲ್ಲ. ನಾನು ಖಂಡಿತ ಡಾಕ್ಟರ್ ಅಂತೂ ಅಲ್ಲ. ನೀವು ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡಿ, ಕೊಡ್ತಿಲ್ಲ ಅಂದ್ರೆ ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿಬಿಟ್ಟು ಕೊಡ್ಬೇಕಾ ಬೇಡವಾ ಅನ್ನೋದನ್ನ ತಿಳ್ಕೊಂಡು ನಿಮ್ಮ ಮಗುಗೆ ಕೊಡಿ. ಮಗುಗೆ ತಿನ್ಸಿದ್ದಾದ್ಮೇಲೆ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಒಗ್ದಾಕಿದ್ದಿದ್ದ ಬಟ್ಟೆಯನ್ನೆಲ್ಲ ಎತ್ಕೊಂಡ್ಬಂದು ಮಡ್ಚಿಡ್ತಾ ಇದ್ದೀನಿ. ಇವತ್ತಂತೂ ಸಂಡೇ ರೆಸ್ಟ್ ಡೇ ಅನ್ಕೊಂಡ್ರು ತುಂಬಾನೇ ಕೆಲಸ ಜಾಸ್ತಿ ಆಗ್ತಾನೇ ಇದೆ. ನಮ್ಗೆ ಪಾಠ ಮಾಡಿಲ್ಲ, ಸುಮ್ಮನೆ ಮಿಸ್ ಲೆಕ್ಚರ್ ಅಂತ ನಾವೇ ಪರಿಚಯ ಮಾಡಿಸ್ಕೊಡ್ತೀವಿ. LLB ಓದುವಾಗ ಅವ್ರ ಕಾಲೇಜ್ ಲೆಕ್ಚರರ್. ಪಾಠ ಮಾಡಿಲ್ಲ. ಏನ್ ಮಾಡ್ತೀನಿ ನಂಗಂತೂ ಅರ್ಥ ಆಗ್ತಿಲ್ಲ. ನಮ್ಮ ತೋಟದ ಪಪ್ಪಾಯ ತಿಂದ್ರು, ಸ್ವೀಟ್ ಆಗಿತ್ತು ಅಂತ ತುಂಬಾ ಇಷ್ಟ ಕೂಡ ಪಟ್ರು. ಈಗ ಹೊಸ ಜಮೀನು ಅಂದ್ರೆ ನಮ್ದು ತೋಟ ಇದೆಯಲ್ಲ ಅದನ್ನ ನೋಡ್ಕೊಂಡ್ ಬರ್ತೀವಿ ಅಂತ ಹೋಗಿದ್ದಾರೆ. ಅಷ್ಟರಲ್ಲಿ ನಮ್ಮಮ್ಮ ಇವಾಗ ಅವ್ರಿಗೆ ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಬೇಕು. ಇವತ್ತು ಸಂಡೇ ಫ್ರೀ ಆಗಿರ್ಬೋದು, ಅಂದ್ರೆ ಸಂಡೇನೆ ಫುಲ್ ಬ್ಯುಸಿ ಡೇ ಆಗೋ ತರ ಇದೆ ಇವತ್ತು. ಅವರು ರಶ್ಮಿ ಮೇಡಮ್ ಅಂತ, ಅವ್ರನ್ನ ತುಂಬಾನೇ ನೆನೆಸ್ಕೊಳ್ಬೇಕು. ಯಾಕೆ ಅಂದ್ರೆ ನನ್ನ ತಮ್ಮಂಗೆ ಹುಷಾರಿಲ್ದಲ್ಲೇ ತುಮಕೂರಲ್ಲೆಲ್ಲ ಅಡ್ಮಿಟ್ ಆಗಿದ್ರೆ ಅವ್ರ ಮನೆಯಿಂದನೇ ಊಟ ತಿಂಡಿ ಎಲ್ಲಾನು ತಂದ್ಕೊಟ್ಟು ಸ್ವಂತ ಮಗನ್ ತರ ನೋಡ್ಕೊಂಡಿದ್ರು. ಇವತ್ತು ನಮ್ಮ ಮನೆಗೆ ಸುಮ್ಮನೆ ಒಂದು ಕ್ಯಾಶುಯಲ್ ವಿಸಿಟ್ ಅಂತ ಬಂದಿದ್ದಾರೆ. ಈಕೊಂತವ ತೈತಯ್ಯ ತೈತಯ್ಯ ತೈತೆ ಮಾಮನ್ ನೋಡಿ ಕಲ್ತ್ಕೊಂಡೆ. ಪಾಪುನ ಯಾರಾದ್ರೂ ಎತ್ಕೊಂಡ್ರೆ ಅಮ್ಮಂಗೆ ಅಡುಗೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ಕೊಂಡೆ. ಬರೋ ಅಷ್ಟರಲ್ಲಿ ಅಮ್ಮ ಚಿತ್ರಾನ್ನ ಕೇಸರಿ ಬಾತ್ ಮಾಡಿದ್ರು, ಬೋಂಡಕ್ಕೂ ಕಲ್ಸಿಟ್ಟಿದ್ರು. ಸೊ ನಾನು ಬೋಂಡನಾದ್ರೂ ಹಾಕ್ತೀನಿ ಬಿಡು ಅಂತ ಅನ್ಬಿಟ್ಟು ಈಗ ಬಿಸಿ ಬಿಸಿ ಬೋಂಡನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಈ ಬ್ಯುಸಿ ಡೇನಲ್ಲಿ ಅತಿಥಿಗಳ ಸತ್ಕಾರದಲ್ಲಿ ಏನೋ ಒಂದು ಮರ್ತಿದ್ದೀನಿ. ಏನ ಅಂದ್ರೆ ನನ್ನ ಹಸ್ಬೆಂಡ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ಲ ಅಂತ ಅವ್ರ ಪಾಪ ವೇಟ್ ಮಾಡ್ತಾ ಇರ್ತಾರೆ. ಎವ್ರಿ ಡೇ ನಾನು ಅವ್ರಿಗೆ 1:30ಗೆಲ್ಲ ಕಾಲ್ ಮಾಡ್ತೀನಿ. ಯಾಕೆಂದ್ರೆ ನಮಗೆ ಮಧ್ಯಾಹ್ನ ಆಗಿದ್ದಾಗ ಅವ್ರಿಗಲ್ಲಿ ಬೆಳಗ್ಗೆ ಆಗಿರುತ್ತೆ. ಸೊ ನಾನು 1:30 ಕಾಲ್ ಮಾಡಿದಾಗ ಅಲ್ಲ ಅವ್ರಿಗೆ 8:30 ಆಗಿರುತ್ತೆ. ಹಾಗಾಗಿ ಮಾತಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವತ್ತು 2 o'clock ಆದ್ರೂ ಫೋನ್ ಮಾಡಿಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಇವಾಗ ಫೋನ್ ಮಾಡಿಬಿಟ್ಟು ಬರ್ತೀನಿ. ಇನ್ನು ಮಲ್ಕೊಂಡಿರ್ಲಿಲ್ಲ ಅಂದ್ಬಿಟ್ಟು ಪಾಪು ಜೊತೆ ಒಂದಷ್ಟು ಟೈಮ್ ಆಟ ಆಡಿದೆ. ನಿದ್ದೆನೇ ಮಾಡಲ್ಲ ಈ ನಡುವೆ. ಅವ್ನು ಯಾವಾಗಲೂ ಆಟ ಆಟ ಅಂತ ಆಟದ ಕಡೆನೇ ಗಮನ ಇವಾಗ. ಸೊ ಮಲ್ಗಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಆದರೆ ಅವ್ನು ನೋಡಿ ಬಾಯಲ್ಲಿ ಕಾಲು ಬೆರಳನ್ನ ಎತ್ಕೊಂಡು ಬಾಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದ. ಸೊ ಇವನಂತೂ ಮಲ್ಗಲ್ಲ ಅಂತ ನನಗೆ ಕನ್ಫರ್ಮ್ ಆಯಿತು. ಇವನನ್ನು ನಮ್ಮ ಅಮ್ಮನ ಕೈಗೆ ಕೊಟ್ಬಿಟ್ಟು ಇನ್ನು ರಾಗಿ ಸರಿ ಮಾಡೋದಕ್ಕೆ ಹಿಟ್ಟು ಖಾಲಿ ಆಗಿತ್ತು. ಸೊ ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಪಾತ್ರೆಗೆ ತೆಳ್ಳನೆದಾಗಿರುವಂಥ ಒಂದು ಬಟ್ಟೆಯನ್ನು ಕಟ್ಕೊಂಡು ಟೈಟಾಗಿ ಹಿಡ್ಕೊಂಡು ಅದರ ಮೇಲೆ ಸ್ವಲ್ಪನೇ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಕೈಯಲ್ಲಿ ಈ ಥರ ತಳ್ಕೊಳ್ತೀನಿ. ತಳ್ಕೊಂಡಾಗ ಮೇಲ್ಗಡೆ ತರಿಯೆಲ್ಲ ಮೇಲ್ಗಡೆ ಉಳ್ಕೊಳ್ಳುತ್ತೆ. ನಮಗೆ ಬೇಕಾಗಿರುವಂಥ ರಾಗಿ ಹಿಟ್ಟು ಕೆಳಗಡೆನಲ್ಲಿರುತ್ತೆ. ಕೆಲವರು ರಾಗಿಯನ್ನು ನೆನೆಸಿ ಒಣಗಿಸಿ ಪುಡಿ ಮಾಡಿಕೊಂಡು ಮಾಡ್ತಾರೆ. ನಾನು ಇದನ್ನೇ ಮಾಡ್ಕೊಳ್ತೀನಿ. ಇದು ಕೂಡ ಈಸಿಯಾಗಿಯೇ ಮಾಡ್ಕೊಳ್ಳೋ ಅಂಥ ಒಂದು ವೇ. ನೋಡ್ಬೋದು ನೀವು ತಳ್ದಾಗ ಈ ರೀತಿ ಕಪ್ಪುನೇದು ತರಿ ಏನಿರುತ್ತೆ ಅದೆಲ್ಲ ಮೇಲೆ ಉಳ್ಕೊಂಡು ಎಷ್ಟು ನೀಟಾಗಿರುವಂಥ ಬೆಳ್ಳಗಿನ ಸರಿ ಹಿಟ್ಟು ನಮಗೆ ಕೆಳಗಡೆನಲ್ಲಿ ಸಿಗುತ್ತೆ. ಇನ್ನು ನಾನು ಈ ಸರಿ ಹಿಟ್ಟನ್ನು ಬರೀ ಹಾಗೇನೆ ರಾಗಿನಲ್ಲೇ ಯೂಸ್ ಮಾಡ್ಕೊಳ್ಳೋದಿಲ್ಲ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಒಂದು ಪ್ಯಾನಿಗೆ ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಗೆಯೇ ವಾಲ್ನಟ್ಸ್ ಇವೆಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇನ್ನು ಡ್ರೈ ಫ್ರೂಟ್ಸ್ ಯಾಕೆ ಅಂದರೆ ಅವು ಮಗುಗೆ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ, ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡುತ್ತೆ. ಹಾಗೆ ಅವಲ್ಲಿ ಹೆಲ್ದಿ ಫ್ಯಾಟ್ ಮತ್ತು ಪ್ರೋಟೀನ್ ಕೂಡ ಇರೋದ್ರಿಂದ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು.
ಈಗ ಫ್ರೈ ಮಾಡಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲದನ್ನು ನಾನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಪೌಡರನ್ನು ಮಾಡಿಕೊಂಡು ಆ ಪೌಡರನ್ನು ರಾಗಿ ಸರಿ ಪೌಡರ್ ಏನಿದೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ತಾ ಇದ್ದೀನಿ. ಇದು ನನಗೆ ಮಾಮೂಲಿ ಅವನು 3 ಟೈಮ್ಸ್ ರಾಗಿ ಸರಿನ ತಿನ್ನೋದ್ರಿಂದ ಒಂದು 15 ಡೇಸ್ವರೆಗೂ ಬರುತ್ತೆ. ಇದು ಖಾಲಿ ಆದಮೇಲೆ ಮತ್ತೆ ನಾನು ಇದೇ ರೀತಿನಲ್ಲಿ ಸರಿ ಪೌಡರನ್ನು ಮಾಡ್ಕೊಳ್ತೀನಿ. ಎಸ್, ಫೈನಲಿ ಎಲ್ಲ ಕೆಲಸವನ್ನು ಮುಗಿಸಿ ಈಗ ಫ್ರೀ ಆದೆ. ನೋಡಿದ್ರಲ್ಲ ಬೇಬಿ ಫುಡ್ಗೋಸ್ಕರ ಎಷ್ಟೆಲ್ಲ ಮಾಡಬೇಕಾಗತ್ತೆ ಪ್ರಿಪ್ರೇಷನ್ ಅಂತೆಲ್ಲ. ಬಟ್ ಎಷ್ಟೇ ಕಷ್ಟ ಆದರೂ ಸರಿ, ನಮ್ಮ ಫಸ್ಟ್ ಪ್ರಿಯಾರಿಟಿ ಯಾವಾಗಲೂ ನಮ್ಮ ಬೇಬಿನೇ ಆಗಿರೋದ್ರಿಂದ ಅವರಿಗೆ ಯಾವುದು ಹೆಲ್ದಿ, ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಸೊ ಆದಷ್ಟು ಪ್ಯಾಕೇಜ್ ಫುಡ್ಡನ್ನು ಕಡಿಮೆ ಮಾಡಿ ಆದಷ್ಟು ಹೆಲ್ದಿ ಫುಡ್ಸನ್ನು ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದನ್ನು ಕೊಡಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋಸ್. ನಾನು ಕೊಟ್ಟಿರೋ ಅಂಥ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪ ಆದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.